ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಮರ್ಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನುಚ್ಚು ಮಾಡತ್ತೇನೆ ನೋಡ್ರಿ. ಈಗ ರಾತ್ರಿ ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ನುಚ್ಚು ಹಾಕಿ ನೆನೆಯಕ್ಕೆ ಇಟ್ಟಿರ್ತೇನೆ ರೀ ರಾತ್ರಿ. ಆಮೇಲೆ ಈಗ ಕುದ್ಸಾಗಿ ಈಗ ಜಸ್ಟ್ ಇಟ್ಟೇನೆ ನೋಡ್ರಿ. ಈಗ ಇದೇನು ಮಾಡ್ಬೇಕ್ರಿ ಅಂದ್ರೆ ಹಿಂಗೆ ತಿರುಗಿಸ್ಬೇಕ್ರಿ. ಇದು ಇಲ್ಲಾಂದ್ರೆ ಗಂಟು ಆಗಿಬಿಡ್ತೈತೆ ರೀ. ಇದು ಹಿಂಗೆ ಏನೂ ಹಾಕೋಂಗಿಲ್ಲ ರೀ, ಜಸ್ಟ್ ಉಪ್ಪು ಹಾಕಿ ನೆನ್ಸಾಕಿಟ್ಟಿರ್ಬೇಕು ರೀ ರಾತ್ರಿ. ಇದು ಹಿಂಗೆ ತಿರ್ಗಿಸ್ಕೊಂತಿರ್ಬೇಕು ರೀ. ಇದು ಇಲ್ಲಾಂದ್ರೆ ಫುಲ್ ಗಂಟು ಆಗ್ಬಿಡ್ತೈತೆ ರೀ. ಇದು ಸ್ವಲ್ಪ ಕುದಿಯೋ ಮಟ್ಟ ಹಿಂಗೆ ತಿರ್ಗಿಸ್ಬೇಕು ನೋಡ್ರಿ. ಈಗ ಬ್ಯಾಸ್ಗಿಗೆ ಇದು ತಂಪ್ರಿ. ಈಗ ಇದು ಕುಡಿಬೇಕ್ರಿ. ಈಗ ಯಾಕಂದ್ರೆ ನಾನು ನನ್ನ ಮಗ ಇಬ್ಬರು ಅದೇವ್ರಿ. ನಮ್ಮ ಮನೆಯವ್ರು ಹೋಗ್ಯಾರ ಅಡುಗೆ ಇಲ್ಲಿ ಹೋಗ್ಯಾರ ರೀ ಅವ್ರು. ಅದಕ್ಕಂಥೇಳಿ ಮಾಡತ್ತೇನೆ ನಾನು. ನೋಡ್ರಿ ಹೀಗೆ ತಿರುಗಿಸ್ಕೋಬೇಕ್ರಿ ಹಿಂಗೆ. ಇಲ್ಲಾಂದ್ರೆ ಸ್ವಲ್ಪ ಬಿಟ್ವಿ ಅಂದ್ರೆ, ಈಗ ನೋಡ್ರಿ ಬಿಟ್ವಿ ಅಂದ್ರೆ ಸ್ವಲ್ಪ ಗಂಟೆ ಆಗ್ಬಿಡ್ತೈತೆ ರೀ ಅದ್ರೊಳಗೆ. ನೋಡ್ರಿ ಏನಾಗ್ತದೆ, ಹಿಂಗೆ ಸ್ವಲ್ಪ ಗಂಟೆ ಆಗ್ತೈತೆ ರೀ. ಅದಕ್ಕೆ ಹಿಂಗೆ ತಿರ್ಗಿಸ್ಕೋಬೇಕು, ಬಿಡಬಾರ್ದು ರೀ. ಅದು ಸ್ವಲ್ಪ ಕುದಿ ಮಟ್ಟ ಇನ್ನೊಂಚೂರು ನೀರು ಹಾಕ್ಕೊಂಡ್ರಿ. ನೀರು ಹಾಕ್ಕೊಂಡ್ರಿ ತಡ್ರಿ. ನೀರು ಹಾಕ್ಕೊಂಡೇನ್ರಿ. ನಾನು ಸಾಲ್ಟ್ ಹಾಕ್ತೇನೆ ನೋಡ್ರಿ. ತಿರುಗಿಸ್ತೇನೆ. ನನ್ನ ಮಕ್ಕಳು ರೀ ಅದ ಬೇಕು ಅನ್ನೋಂಗಿಲ್ಲ ರೀ. ಪಾಪ ಅದು ಏನು ಇರ್ತೈತೆ ಅದು ತಿಂತಾರೆ ರೀ ಅವ್ರು. ಹಂಗೇನು ಸೊಪ್ಪು ತೋರ್ಸೋಂಗಿಲ್ಲ ರೀ ಅವ್ರು. ನಾ ಎಲ್ಲ ಥರ ರೂಢ ಮಾಡಿಬಿಟ್ಟೇನೆ ರೀ ಅವ್ರಿಗೆ ಸಣ್ಣವರಿದ್ದಾಗಿಂದ. ನೋಡ್ರಿ ತಿರುಗಿಸ್ಕೋಬೇಕು. ನನ್ನ ಮಾತೊಳಗೆ ಏನಾರ ತಪ್ಪಾತಂದ್ರೆ ಸಾರಿ ರೀ. ನನಗಷ್ಟು ಮಾತಾಡೋಕ್ಕೆ ಬರೋದಿಲ್ಲ. ನಾ ಯಾವತ್ತೂ ಅಷ್ಟು ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ. ಹಾಗಾಗಿ ಏನಾರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಎಲ್ಲ ಹಾಕಿದ್ರೆ ನನಗೂ ಯೂಟ್ಯೂಬ್ ವ್ಲಾಗ್ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತೆ ರೀ. ನಾ ಮತ್ತು ಬೇರೆ ಬೇರೆ ಕಡೆ ಹೋಗಿ ತೋರಿಸ್ತೇನೆ ನಿಮ್ಗೆ. ಈ ಫುಲ್ಲು ಬಿಸಿಲು ನೋಡ್ರಿ. ಇಲ್ಲಿ ನಮ್ಮ ಧಾರವಾಡದಾಗ ಫುಲ್ ಎಲ್ಲ ಭಾಳ ಬಿಸಿಲು ಐತ್ರಿ. ಈಗ ಮಕ್ಕಳಿಗೆ ಯಾವಾಗ ಹೊರಗೆ ಬಿಡಬೇಡ್ರಿ. ಆಮೇಲೆ ಆಗಾಗ ಸ್ವಲ್ಪ ನೀರು, ಜ್ಯೂಸು, ಹಣ್ಣು ಆ ಥರ ತಿನ್ನಿಸ್ರಿ. ಯಾಕಂದ್ರೆ ಭಾಳ ಬಿಸಿಲು ಐತ್ರಿ. ಮ್ಯಾಗ ನೀರು ಕುಡಿಸ್ರಿ. ಇಲ್ಲಾಂದ್ರೆ ಮತ್ತು ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ ಬ್ಯಾಸ್ಗಿಗೆ. ಮೊನ್ನೆ ಹಂಗೆ ಆಗ್ಬಿಟ್ಟೈತ್ರಿ ನನ್ನ ಮನೆಗೆ. ನೀರು ಕುಡಿಲಾರ್ದಕ್ಕೆ ವಾಮಿಟ್ ಹತ್ತಿಬಿಟ್ಟಿತ್ತು ಒಂದಿನ. ಮತ್ತು ಹಾಸ್ಪಿಟಲ್ಗೆ ತೋರಿಸಿ ಮತ್ತೆಲ್ಲ ಆರಾಮ ಆಗ್ಬಿಟ್ರಿ ಅವಂಗೆ. ಹಾಸ್ಟೆಲ್ನಾಗ ನನ್ನ ಮಗ ಹೆಂಗದಾನೋ ಏನೋ, ಅವನದು ನೆನಪು ಭಾಳ ಇರ್ತೈತಿ. ನಾನು ಅಷ್ಟು ನೆನಪು ತೆಗಿಯೋಂಗಿಲ್ಲ. ಯಾಕಂದ್ರೆ ಅಷ್ಟು ನೆನಪು ಮಾಡಬಾರ್ದು ಅಂತಾರೆ ರೀ ನಮ್ಮ ಮಮ್ಮಿ. ಭಾಳ ನೀ ನೆನಪು ಮಾಡಬೇಡ, ಯಾಕಂದ್ರೆ ಅಲ್ಲೇ ಅವಂಗೆ ತ್ರಾಸ ಆಗ್ತೈತಿ, ನೀ ಭಾಳ ನೆನ್ಸಾಕತ್ರಿ ಅಂದ್ರೆ ಅಂಥೇಳಿ ಅಂತಾರೆ. ಅದಕ್ಕೆ ಹಾಗಾಗಿ ನಾನು ಭಾಳ ಒಂದು ಹೆಸರು ತೆಗಿಯೋಂಗಿಲ್ಲ ರೀ. ಚಲೋ ಓದಲಿ, ಎಕ್ಸಾಮ್ ಅದಾವ್ರಿ ಅವನು. ಈಗ 8th ಸ್ಟ್ಯಾಂಡರ್ಡ್. ಆಲ್ ದ ಬೆಸ್ಟ್ ಸಮರ್ಥಿಗೆ ಅಂಥೇಳಿ ಎಲ್ಲರೂ ವಿಶ್ ಮಾಡಿರಿ. ಎಲ್ಲರೂ ಇದು ಮಾಡಿರಿ. ಒಂದು ಎಕ್ಸಾಮ್ ಅದಾವ, ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಅದಾವ. ಚಲೋ ಆಗಲಿ. ನೋಡ್ರಿ ಈ ಥರ ಆಗ್ಬೇಕೀಗ. ಈ ಥರ ಚೆಂದಾಗಿ ಕುದಿಸ್ಬೇಕು. ಈಗ ಬ್ಯಾಸ್ಗಿಗೆ ಭಾಳ ಮಾಡ್ತೇನೆ ರೀ ನಾನೀಗ. ಸ್ವಲ್ಪ ವಾಗರೊಮ್ಮೆ ಅಷ್ಟು ನನಗೆಲ್ಲ ಸ್ಕೂಲ್ ಚಾಲು ಆದಾಗ ಇದೆಲ್ಲ ಮಾಡೋಕೆ ಆಗೋಂಗಿಲ್ಲ ರೀ. ಅವ್ರ ಟಿಫಿನ್ ಕಟ್ಟೋದು, ಅವ್ರಿಗೂ ಮತ್ತು ಬೇರೆ ಮಾಡೋದು
ನಾಷ್ಟ ಮಾಡೋದು, ಚಪಾತಿ ಮಾಡೋದು, ದೋಸೆ ಮಾಡೋದು ಇವೆಲ್ಲ ಆಗ್ಬಿಡ್ತಾವೆ. ಈಗ ಇಷ್ಟ ಈ ಬ್ಯಾಸ್ಗಿಗೆ ಈಗ ಎಕ್ಸಾಮ್ ನಡೆದಾವಲ್ರಿ. ಈಗ ಸ್ಕೂಲ್ ಇಲ್ಲ, ಇವತ್ತು ನಿನ್ನೆ ಎಕ್ಸಾಮ್ ಇತ್ತು ರೀ. ಇವತ್ತು ಒಂದಿನ ಬಿಟ್ಟು ಒಂದಿನ ಎಕ್ಸಾಮ್ ಅದಾವ್ರಿ. ಅವನು ಸನ್ನು 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 ನೋಡ್ರಿ, ಈ ಥರ ಆಗಬೇಕಿದೆ, ಗಟ್ಟಿಗೆ ಆಗಬೇಕಿದೆ. ಅಂದ್ರೆ ಈಗ ಗಂಟೆ ಆಗಲ್ಲ ರೀ ಇದು. ಈಗ ಇಷ್ಟ ಆಗೋ ಮಟ್ಟ ತಿರುಗಿಸ್ಕೊತ ಇರಬೇಕು. ಇಲ್ಲ ಒಂಚೂರು ಬಿಟ್ಟರೆ ಅಂದ್ರೆ ಫುಲ್ ಗಂಟೆ ಆಗ್ಬಿಡ್ತೈತೆ ರೀ. ಈಗ ಆಂಟಿ ಬರ್ತಾರೆ ರೀ ನನಗೆ ಅವ್ರ ಪಾತ್ರೆ ತೊಳೆದು ಕೊಡ್ತಾರೆ. ಹಿಂಗೆ ಬಾಂಡೆ ಇಟ್ಟಿರ್ತಾನೆ, ತೊಳೆದು ಕೊಡ್ತಾರೆ ರೀ ಅವ್ರು. ಅವರು ಹೆಂಗೆ ಅದಾರಪ್ಪ ಅಂದ್ರೆ 5 ವರ್ಷ ಆದ್ರಿ ನನ್ನ ಮನೆ ಮಾಡಾಕತ್ತವ್ರು. ಅಷ್ಟು ಚಲೋ ಅದಾರ ರೀ. ದೇವ್ರವ್ರಿಗೆ ಚಲೋ ಇಡಲಿ. ಅವ್ರ ಮಗನೂ ಎಜುಕೇಷನ್ ಮಾಡತ್ತಾನ ಫಸ್ಟ್ ಇಯರ್. ಅವ್ರಿಗೆ ಚಲೋ ಎಕ್ಸಾಮ್ ಆಗಲಿ. ಯಾಕಂದ್ರೆ ಅವ್ರು ನಂದು ಮನೆ ಕೆಲಸ ಮಾಡಾಕತ್ತು 6 ವರ್ಷ ಆತ್ರಿ. ನಾ ಯಾವತ್ತೂ ಅವ್ರಿಗೆ ಬೇರೆದವ್ರ ಥರ ಅಂತ ನೋಡೇ ಇಲ್ಲ. ನಾ ಯಾವತ್ತೂ ಅವ್ರಿಗೆ ಬೇರೆ ಥರ ನೋಡೇ ಇಲ್ಲರಿ. ಅವ್ರಿಗೆ ನಮ್ಮ ಮನ್ಯಾಗಿನವ್ರ ಥರನ ನೋಡೇನಿ. ನನಗೆ ಜ್ವರ ಬಂದಾಗ ಆಂಟಿ ಸ್ವಲ್ಪ ಇದು ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಡ್ತಾರೆ ಅವ್ರು. ಆಮೇಲೆ ಏನಪ್ಪ ಬಟ್ಟೆ ಒಗೆದು ಕೊಡ್ರಿ ಅಂದ್ರೆ ಬಟ್ಟೆ ಒಗೆದು ಕೊಡ್ತಾರೆ. ನಾ ಬರೀ ಬಾಂಡೆಗೆ ಅಷ್ಟೇ ಹಚ್ಚೇನ್ರಿ. ಅವ್ರನ್ನ ಹೇಳ್ದಂಗೆ ಮಾಡ್ತಾರೆ. ನಮ್ಗೆ ಏನಾರು ಸ್ವಲ್ಪ ಇವತ್ತು ಇದು ಆಗೋಂಗಿಲ್ಲ, ಇದು ಮಾಡಿಕೊಡ್ರಿ ಅಂದ್ರೆ ಹ್ಞೂ ಅಂತಾರೆ ರೀ. ಇದನ್ನ ನಾ ಅದು ಮಾಡೋಂಗಿಲ್ಲ ರೀ, ಇದು ಮಾಡೋಂಗಿಲ್ಲ ಅಂದ್ರೆ ಇನ್ನೂ ಒಟ್ಟಾನು ಅನ್ನೋಂಗಿಲ್ಲ ಅವ್ರು. ನಾ ಅಷ್ಟು ಹಚ್ಕೊಂಡು ಹೋಗ್ಬಿಟ್ಟೇನೆ ಅವ್ರಿಗೆ. ಮಿನಿಮಮ್ ಇಲ್ಲಂದ್ರೂ ಒಂದು 5-6 ವರ್ಷ ಆತ್ರಿ ನನ್ನ ಮನೆ ಕೆಲಸ ಮಾಡಾಕತ್ತವ್ರು. ಅದಕ್ಕೆ ಅವ್ರಿಗೆ ನಾನು ಏನಾದರೂ ಕೊಟ್ಟರು, ನಾ ಮನೆ ಒಳಗೆ ಏನು ಮಾಡ್ತೇನೆ ಅದನ್ನು ಕೊಡ್ತೇನೆ ರೀ. ನಾ ಯಾವತ್ತೂ ಇಂಥದ್ದು ಕೊಡಕ್ಕೆ ಹೋಗೋದೇ ಇಲ್ಲ ರೀ. ಹಂಗೆ ನೀವು ಮನೆ ಒಳಗೆ ಏನಾರ ಕೆಲಸದವ್ರು ಹಚ್ಚಿರ್ತಾರೆ ಯಾವತ್ತೂ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ. ಅವರು ನಮ್ಮಂಗೆ ಮನುಷ್ಯಾರ ಅದಾರ ರೀ. ಯಾಕಂದ್ರೆ ಎಲ್ಲರೂ ಯಾರಿಗೂ ಒಟ್ಟು ಭೇದ ಭಾವ ಮಾಡಬಾರ್ದು ರೀ. ಆಮೇಲೆ ದೇವ್ರು ನಮಗೆಲ್ಲ ಕೊಟ್ಟಾನಂತೇಳಿ ನಾವು ಸೊಕ್ಕು ತೋರಿಸ್ಬಾರ್ದು. ಹೌದಿಲ್ರಿ ಫ್ರೆಂಡ್ಸ? ಮತ್ತು ಈಗ ನೋಡ್ರಿ, ಇದು ಕುದ್ದೈತಿ. ಒಂದ್ಸಲ ಅವ್ರಿಗೂ ತೋರಿಸ್ತೇನೆ ನಾನು ನಿಮ್ಗೆ. ಅಷ್ಟು ಚಲೋ ಅದಾರ ಅವ್ರಿಗೆ. ನಾನು ಅವರು ಒಂದಿನೂ ಏನಂದಿಲ್ಲ, ನಾನು ಒಂದಿನ ಅವ್ರಿಗೆ ಏನು ಅಂದಿಲ್ಲ ರೀ. ಆಮೇಲೆ ಕ್ಲೀನ್ ಮಾಡ್ತಾರೆ ನೋಡ್ರಿ. ಅವ್ರ ಪಾತ್ರೆ ಎಲ್ಲ ಎಷ್ಟು ಕ್ಲೀನ್ ತೊಳಿತಾರೆ. ಅದಕ್ಕೆ ಅವ್ರು ನನಗೆ ಸೆಟ್ಟಾಗಿಬಿಟ್ಟಾರೆ. ಮನೆ ಎಷ್ಟು ನೀಟ್ ಕೆಲಸ ಮಾಡಿಕೊಡ್ತಾರೆ ಅವ್ರು. ಹಂಗೇನಾರ ಹಬ್ಬ ಹುಣ್ಣಿಮೆ ಬಂತಂದ್ರೆ ಏನಾರು ಜಾಸ್ತಿ ಸ್ವಲ್ಪ ಮಾಡಿಕೊಡ್ರಿ, ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಡ್ತಾರೆ. ನಾ ಏನಾರು ಅವ್ರು ಮತ್ತೆ ಮ್ಯಾಗ ಚಾರ್ಜಸ್ ಕೊಡ್ತೇನೆ ಅವ್ರಿಗೆ. ಏನೈತಪ್ಪ ಅಂದ್ರೆ ಏನೋ ಆಗಲಿ ಒಟ್ಟು ಬ್ಯಾಡ ಅನ್ನೋಂಗಿಲ್ಲ. ನಾವೇನು ಕೊಟ್ಟಿರ್ತೇವೆ ತಿಂತಾರೆ. ನಾವು ಬಿಸಿನ ನಾವೇನು ನಾಷ್ಟಕ್ಕೆ ಮಾಡಿರ್ತೀವಿ ಅದೇ ಕೊಟ್ಟಿರ್ತೇನೆ ರೀ ಅವ್ರಿಗೂ. ನಾ ಏನು ಬೇರೆದೇನು ತಂಗ್ಳದ್ದು ಇಂಥದ್ದು ಕೊಟ್ಟೆ ಇಂಥದ್ದು ಕೊಟ್ಟೆ ಮಾಡೋದಿಲ್ಲ ರೀ. ಅವ್ರು ಮೊದಲೇ ಹೇಳಿಬಿಟ್ಟಿರ್ತೇನೆ ಹಿಂಗೈತೆ ಅಂಥೇಳಿ. ಅದಕ್ಕೆ ನೀವು ಆಳ್ತರ ಯಾವಾಗೂ ಯಾರಿಗೂ ನೋಡಬೇಡ್ರಿ. ನಂದು ನಾ ಮಾಡೋದು ಹಿಂಗೆ ಮಾಡ್ತೇನೆ ರೀ. ಅದು ನೀವು ಎಲ್ಲ ಹೆಂಗೆ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಅದಕ್ಕೆ ನಾ ನೋಡಿ ಫ್ರೆಂಡ್ಸ್, ಆಯ್ತು ನೋಡಿರಿ. ಇದು ಯಾಕಂದ್ರೆ ಇದು ನಿಂತಲ್ಲೇನ ತಿರ್ಗಿಸ್ಕೊಂತಿರ್ಬೇಕು ರೀ. ಇದು ಇಲ್ಲಾಂದ್ರೆ ಫುಲ್ ಗಂಟೆ ಆಗ್ಬಿಡ್ತೈತಿ. ಈಗ ಇದು ಚಲೋ ಕುದಿಬೇಕು ನೋಡಿರಿ. ಈಗ ಗಂಟೆ ಆಗಲ್ಲ ರೀ ಇದು, ಯಾಕಂದ್ರೆ ಇದು ಎಲ್ಲ ಇದಾಗ್ಬಿಟ್ಟೈತೆ ರೀ ಇದು. ನಾನು ನಿಮಗೆ ಮೊಸರನ್ನು ಮಾಡಿಟ್ಟೇನಿ, ತೋರಿಸ್ತೇನೆ ತಡ್ರಿ. ನೋಡಿ ಫ್ರೆಂಡ್ಸ, ನಾನು ಮೊಸರು ಮಾಡಿಟ್ಟೇನಿ. ಹೆಂಗೆ ಗಟ್ಟಿಯಾಗೈತೆ ನೋಡಿರಿ. ನೋಡಿರಿ ಎಷ್ಟು ಗಟ್ಟಿಯಾಗೈತಿ. ಇದಲ್ಲಿ ಇದಕ್ಕೆ ಜಾಗತ್ತಿಲ್ಲ, ಅಷ್ಟು ಗಟ್ಟಿಯಾಗೈತಿ. ಹಿಂಗೆ ಮಾಡಿರ್ತೇನೆ ನಾನು ಮನೆ ಒಳಗೆ ಹಾಲಿಂದ. ಈಗ ಅದಿನ್ನೂ ಭಾಳ ಕುದಿಸ್ಬೇಕು ರೀ, ಚಲೋ ತಂಗೆ ಕುದಿಸ್ಬೇಕು ರೀ. ಯಾಕಂದ್ರೆ ಮಕ್ಕಳು ನಾವು ತಿಂತೀವೆಲ್ಲ ಹೊಟ್ಟೆಗೆ ಹತ್ತಬೇಕು ರೀ ಇದು. ಯಾಕಂದ್ರೆ ಚಲೋ ಕುದಿಸಿದ್ರೂ ಭಾಳ ಸ್ವಲ್ಪ ಗಟ್ಟಿ ಇರ್ತೈತಲ್ಲ ನುಚ್ಚ.
ಇದೇ ಕಡೆ ಎಲ್ಲ ನುಚ್ಚು ಅಂತಾರ್ರಿ ನಮ್ಮ ಕಡೆ. ನೋಡ್ರಿ ಇನ್ನೂ ಚಲೋ ಕುದಿಬೇಕು. ಇದು ಬೇಕಂದ್ರೆ ಸ್ವಲ್ಪ ಗಟ್ಟಿ ಆಗತ್ತಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕೋಬೋದು ರೀ. ನಾವು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೋಡ್ರಿ. ನೀರು ಹಾಕೊಳ್ಳೋಣ. ನೀರು ಮತ್ತು ಜೋರು ಮಾಡಿ ಸ್ವಲ್ಪ ಜೋರು ಕುದಿಸೋಣ್ರಿ. ಇದಕ್ಕೆ ಚಲೋ ತಂದು ಕುದಿಸೋಣ್ರಿ. ಈ ಥರ ಕುದಿಬೇಕು ನೋಡ್ರಿ. ಇದು ಆಯ್ತು ನೋಡ್ರಿ, ರೆಡಿ ಆಗೈತಿ. ಈಗ ಹಾಕೊಂಡ್ರಿ ವಾಟಿನ್ಯಾಗ. ತಣ್ಣಗಾದ್ಮೇಲೆ ಗಟ್ಟಾಗ್ಬಿಡ್ತೈತ್ರಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಾಗ್ಬಿಡ್ತೈತಿ. ಇದು ಇದಕ್ಕೆ ಬಿಸಿ ಇದ್ದಾಗ ಚೂರು ಭಾಳ ಬಿಸಿ ಐತಿದೆ. ಇದಾಕೋತಿ ಮೊಸರು. ಇದು ಮಾಡಿದ್ದು. ಇದು ಮಣ್ಣಿದು. ಹಾಂ, ಈಗ ಮಾಡಿದ್ದಿದ್ದು. ಈಗ ನಿನ್ನೆ ಮಾಡೇನಿದೆ, ಮಾಡಿಟ್ಟಿದ್ದೆ. ಇದು ನಿಂಗೆ ಹಾಕೋ, ಎಷ್ಟು ಬೇಕಷ್ಟು. ಹಾಯ್ ಮಾಡು ಎಲ್ಲರೂ. ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಅನ್. ಜೋರು ಹೇಳು. ನೋಡ್ರಿ ಹೆಂಗೆ ತೆಗಿತಾನ. ಹಿಂಗೆ ಇದ್ರೊಳಗೆ ಹಾಕೋ, ನಿಂಗೆ ಹೆಂಗೆ ಬೇಕು ಹಂಗೆ. ಭಾಳ ಮೊಸರು ಹಾಕ್ಕೋಬೇಡಪ್ಪ, ಕೆಮ್ಮಾಕಿ. ಈಗ ಪಪ್ಪನ ಕಡೆಯಿಂದ ವಾಟರ್ ಮಿಲನ್ ತರ್ಸ್ಯಾನ ನೋಡ್ರಿ. ಇಷ್ಟು ಹಣ್ಣು ತಿಂತಾನ್ರಿ ಅವ್ನು. ಎಲ್ಲ ಥರ ಹಣ್ಣು ಬೇಕ್ರಿ ಅವಂಗೆ. ಈಗ ವಾಟರ್ ಮಿಲನ್ ತರ್ಸ್ಯಾನ. ಆಮೇಲೆ ಈಗ ನೋಡ್ರಿ, ಇಲ್ಲಿ ತುಂಬಲ್ಲಿ ತೋರಿಸ್ತಾನೆ. ತುಂಬಲ್ಲಿ ಬ್ಲ್ಯಾಕ್ ಬೇರಿ ರೀ ಇದು. ತುಂಬಲ್ಲಿ ತೊಂಬರ್ತಿಲ್ಲ ನೀನು. ತುಂಬಲ್ಲಿ ಜಲ್ದಿ ತುಂಬಪ್ಪ. ತೋರಿಸೋನು, ಬರೀ ಬಾಕ್ಸ್ ತೋರಿಸೋನು ಅವ್ರಿಗೆ. ನೋಡ್ರಿ ಇದು ಬ್ಲ್ಯಾಕ್ ಬೇರಿ ಅಂತ. ಇದು ಬ್ಲೂಬೇರಿ ಅಂತ್ರಿ. ಇದು ಅವನು ಹೇಳಾಕತ್ತಾನ, ನನಗೆ ಗೊತ್ತಿಲ್ಲ, ನಾ ಯಾವತ್ತೂ ತಿಂದಿಲ್ಲ ಇದು. ಅದು ನಮಗೆ ಗೊತ್ತಿಲ್ಲಾರ್ದ ಹಣ್ಣು ತಿಂತಾನೆ ಅವನು. ಅಷ್ಟು ಎಲ್ಲ ಥರ ಹಣ್ಣು ತಿಂತಾನೆ ನೋಡ್ರಿ ಅವನು. ಅವ್ರ ಪಪ್ಪನ ಕಡೆಯಿಂದ ಆ ಹಣ್ಣು ತುಂಬ, ಈ ಹಣ್ಣು ತುಂಬ ಅಂಥೇಳಿ ಬರೀ ಎಲ್ಲಂದ್ರೂ ಒಂದು 5-6 ಒಂದು 12-15 ಪೀಸ್ ಇರ್ತಾವ್ರಿ. ಇಟ್ಟಿಟ್ಟಿಟ್ಟಿಟ್ಟ ಬ್ಲೂಬೇರಿ. 200 ರೂಪೀಸ್ ರೀ ಇದಕ್ಕೆ. ಅಷ್ಟು ಹಣ್ಣು ತಿಂತಾನ್ರಿ. ಖಾಲಿ ಮಾಡ್ಯಾನೀಗದ. ಈಗ ಇದು ತರ್ಸ್ಯಾನ. ಈಗ ನೆಕ್ಸ್ಟ್ ಯಾವ ಹಣ್ಣು ತರ್ತಾನೆ ನೋಡ್ರಿ. ನೆಕ್ಸ್ಟ್ ಯಾವ ಹಣ್ಣು ಯೋಚನೆ ಮಾಡಿ. ಅಷ್ಟು ಹಣ್ಣುಗಳು ತಿಂದು ಈ ಥರ ಪೈಲ್ವಾನ್ ಅದ ನೋಡ್ರಿ ಅವ್ನು. ಬಿಡು ತೋರಿಸಲು ಸುಮ್ಮನಿರು. ಎಲ್ಲ ನೋಡೋಣ. ಈ ಥರ ಪೈಲ್ವಾನ್ ಅದ ಅಲ್ರಿ ಬಂಗಾರಿ. ನನ್ನ ಮಕ್ಕಳು ಎಷ್ಟು ಇದದಾರಿ. ಸಾಕು ಬಿಡು. ಆಯ್ತು ನೋಡ್ರಿ ಈ ಥರ. ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಿ ಫ್ರೆಂಡ್ಸಿಗೆ. ಮತ್ತೇನು ಹೇಳ್ತೀನಿ ಹೇಳು. ಬಾಯ್ ಮಾಡು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ಬಾಯ್.